ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಇದೇ ಏಪ್ರಿಲ್ 10ನೇ ತಾರೀಕು ಕೋಟಿಗೊಬ್ಬ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಅಂದರೆ ಕರ್ನಾಟಕ ರತ್ನ, ಸಾಹಸ ಸಿಂಹ, ಅಭಿನವ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಬ್ಲಾಕ್ ಬಸ್ಟರ್ ಚಿತ್ರ ಕೋಟಿಗೊಬ್ಬ ಚಿತ್ರ ಇದೇ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾಯಿದೆ. ಕೋಟಿಗೊಬ್ಬ ಚಿತ್ರ ಬಿಡುಗಡೆಗೆ ಆಗಕ್ಕೆ ಕಾರಣ, ಕೋಟಿಗೊಬ್ಬ ಚಿತ್ರ 25 ವರ್ಷ ಪೂರೈಸಿದೆ ಬಿಡುಗಡೆಯಾಗಿ. ಹಾಗಾಗಿ ಆ ಒಂದು ಸವಿ ನೆನಪಿಗಾಗಿ ಕೋಟಿಗೊಬ್ಬ ಚಿತ್ರವನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಇದರ ಮುಖ್ಯ ಥಿಯೇಟ್ರು ಬಂದು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಈ ಪ್ರಸನ್ನ ಚಿತ್ರಮಂದಿರದ ಎದುರುಗಡೆ ಆಟೋ ವೇಷಧಾರಿಯಾಗಿ ಇರುವಂಥ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಟೌಟನ್ನು 100 ಅಡಿ ಎತ್ತರದ ಒಂದು ಕಟೌಟನ್ನು ನಿಲ್ಲಿಸಿದ್ದಾರೆ. ಆ 100 ಅಡಿ ಕಟೌಟ್ ನೋಡೋದೇ ಒಂದು ಅದೃಷ್ಟ, ಒಂದು ಪುಣ್ಯ, ಚಂದ ಅಂತಲೇ ಹೇಳ್ಬೋದು. ಯಾಕಂದರೆ ಕೋಟಿಗೊಬ್ಬ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಆಟೋ ಪಾತ್ರಧಾರಿಯಾಗಿ ಮಿಂಚಿದ್ರು. ಆಟೋ ಡ್ರೆಸ್ ಹಾಕ್ಕೊಂಡು ಮಿಂಚಿದ್ರು. ಆ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದರು ಕೂಡ. ಹಾಗಾಗಿ ಅದೇ ಒಂದು ಕಟೌಟು, ಅಂದರೆ ಆಟೋ ಪಾತ್ರದ ವೇಷದವನ್ನು ಕಟೌಟನ್ನು ನಿಲ್ಲಿಸಿದ್ದಾರೆ. ಸುಮಾರು 100 ಅಡಿ ಕಟೌಟ್ ಅದು. ಸೊ ಭಾರತೀಯ ಚಿತ್ರರಂಗದಲ್ಲಿ 100 ಅಡಿ ಕಟೌಟು ನಿಲ್ಲಿಸಿರೋವಂಥದ್ದು ಇದೇ ಪ್ರಥಮ ಅಂತಲೂ ಅಂದ್ಕೊತೀನಿ ನಾನು. ಹಾಗಾಗಿ ನಾನು ಕೂಡ ಕಾಯ್ತಾಯಿದ್ದೀನಿ, ಏಪ್ರಿಲ್ 10 ಬೇಗ ಆಗಲಿ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಕೋಟಿಗೊಬ್ಬ ಚಿತ್ರ ಅವರ ಅಭಿಮಾನಿಗಳ ಜೊತೆ ನೋಡುವಂಥದ್ದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಆ ಕಟೌಟು, ಆ ಕ್ರೇಜು ಮತ್ತೆ ಮರುಕಳಿಸ್ತಾ ಇದೆ. ಹಾಗಾಗಿ ನಾನು ಕೂಡ ಕಾಯ್ತಾಯಿದ್ದೀನಿ. ಎಲ್ಲರೂ ಏಪ್ರಿಲ್ 10 ಪ್ರಸನ್ನ ಥಿಯೇಟ್ರಿಗೆ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಕೋಟಿಗೊಬ್ಬ ಚಿತ್ರವನ್ನು ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.